ನೂರಕ್ಕೂ ನೂರು ಸೋಲ್ಬೇಕು ಅಲ್ಲ, ಸೋಲುತ್ತೆ. ಹಿರಿಯರಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಮಕ್ಕಳಿಗೂ ನೀವು ಕೇಳಿದ್ರು ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಏನ್ ಬರೀ ಓಟ್ ಹಾಕಕ್ಕೆ ಇರೋದು. ಪಕ್ಷ ಯಾವುದೇ ಆಗಿರಲಿ, ಬಿಜೆಪಿ ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಅಥವಾ ನಿಮ್ಮ ರೀಜನಲ್ ಪಾರ್ಟಿ JDS ಆಗಿರಲಿ, ಅಲ್ಪಸಂಖ್ಯಾತ ಕಡೆಗಣಿಸಿದ್ರೆ ಅದನ್ನ ದೊಡ್ಡ ಮಟ್ಟದಲ್ಲಿ ಬೆಲೆ ತೆರಬೇಕಾಗುತ್ತೆ. ಸರ್, ನಾನು ಮುಸ್ಲಿಂ ಸಮುದಾಯಕ್ಕೆ ಸೇರುವಂಥದ್ದನ್ನು ಆದುದರಿಂದ ನಾನು ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂಥೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮತದಾನ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಸ್ವಾತಂತ್ರ್ಯ ಪೂರ್ವದಿಂದ ನಮ್ಮ ಸಮುದಾಯಕ್ಕೆ ಈ ಕ್ಷೇತ್ರದಿಂದ ಯಾವುದೇ ಥರದ ಅನುಕೂಲಗಳಾಗಿಲ್ಲ. ರಾಜಕೀಯವಾಗಿ ನಮ್ಮನ್ನು ಬೆಳೆಯಲು ಬಿಟ್ಟೇ ಇಲ್ಲ ಅವರು. ಆದುದರಿಂದ ನಾವು ನಮ್ಮ ಸಮುದಾಯದ ಧ್ವನಿಯಾಗಿ ನಾವು ಹೋರಾಟ ಮಾಡೋರು. ನಮ್ಮ ಸಮುದಾಯದ ಬಗ್ಗೆ ಹೋರಾಟ ಮಾಡಿಲ್ಲ ಅಂತ ಹೇಳಿದರೆ ನಮ್ಮ ಬರುವ ಪೀಳಿಗೆಗೆ ಭಾಳ ದೊಡ್ಡ ನೋವಾಗುತ್ತೆ ಅಂತೇಳಿ ನಾವೇನು ಮಾಡ್ತಾ ಇದ್ದೀವಿ, ಎಲ್ಲರೂ ಯುವಕರೆಲ್ಲ ಸೇರಿಕೊಂಡು ಒಂದು ಪಡೆ ಮಾಡಿಕೊಂಡು ಈ ಕ್ಷೇತ್ರದಿಂದ ಒಂದು ದೊಡ್ಡ ಆಂದೋಲನ ಮಾಡ್ತಾ ಇದ್ದೀವಿ. ಆದುದರಿಂದ ನಾವು ಭಾಳಷ್ಟು 23 ಜನ ಸ್ವತಂತ್ರ ಅಭ್ಯರ್ಥಿಗಳನ್ನು ನಮ್ಮ ಸಮುದಾಯದಿಂದ ನಿಲ್ಲಿಸಿದ್ದೀವಿ. ಆ ಸ್ವತಂತ್ರ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಅಲ್ಲ, ಈ ಆಂದೋಲನದ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಕೇಂದ್ರ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಮೆಸೇಜನ್ನು ಕೊಡಬೇಕಂತಿದೆ. ಏನಂತ ಹೇಳಿದ್ರೆ, ಅಲ್ಪಸಂಖ್ಯಾತರನ್ನ ರಾಜಕೀಯವಾಗಿ ತುಳಿಯೋದನ್ನು ಬಿಟ್ಟು ಸರಿಯಾದ ರೀತಿಯಲ್ಲಿ ಅವರ ಜನಸಂಖ್ಯೆ ಅನುಗುಣವಾಗಿ ಅವರಿಗೆ ಫಂಡಮೆಂಟಲ್ ರೈಟ್ಸನ್ನು ಕೊಡಬೇಕು. ಅದರಲ್ಲಿ ಮುಖ್ಯವಾಗಿ ರಾಜಕೀಯವಾಗಿ, ವ್ಯಾವಹಾರಿಕವಾಗಿ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಸರಿಯಾದ ರೀತಿ ಸಮಬಾಳು ಸಮಪಾಲು ಅಂತ ಏನು ಹೇಳ್ತಾರೆ, ಆ ರೀತಿಯ ಆ ಪ್ರಕಾರ ನಮಗೆ ಕೊಟ್ಟರೆ ಮಾತ್ರ ಕಾಂಗ್ರೆಸ್ ಪಕ್ಷ ಬೆಳೆಯೋಕ್ಕಾಗುತ್ತೆ. ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರು ಇಲ್ಲದೆ ಇದೆ, ಅದನ್ನು ಸರ್ವನಾಶ ಆಗೋಕೆ ಹೋಗುತ್ತೆ. ಅಲ್ಪಸಂಖ್ಯಾತರು ಬೆನ್ನೆಲು ಬಿದ್ದಂಗೆ. 3ರಲ್ಲಿ ಸಾಧಿಕಣ್ಣವ್ರು ಹೋದರೆ 23 ಆಯಿತು, 24 ಹೋದರೆ 19 ಜನ. ಎಷ್ಟರಲ್ಲಿ ಒಂದಿರಲಿ ನಮ್ಮ ಸಮುದಾಯದ ಧ್ವನಿಯನ್ನು ನಮ್ಮ ಅಕ್ಕರಿದ್ದಾರೆ, ಹಿರಿಯರ ಅಕ್ಕರಿದ್ದಾರೆ, ಅವರು ಕೂಡ ನಿಂತ್ಕೊಂಡಿದ್ದಾರೆ. ಒಬ್ಬ ಅಕ್ಕಿ ನೋಡಿ, ಇಲ್ಲಿ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಏನು ಮಾಡ್ತವೆ, ಭಾರಿ ಜಾತಿಶಾಹಿ, ಅಧಿಕಾರಶಾಹಿ, ಬ್ಯೂರೋಕ್ರಸಿಗೆ ಅಷ್ಟೇ ಮನ್ನಣೆ ಕೊಡ್ತಾರೆ. ಇಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಏನು ಬರೀ ಓಟ್ ಹಾಕಕ್ಕೆ ಇರೋದ, ಅಥವಾ ವೋಟ್ ಬ್ಯಾಂಕನ್ನು ತಿಳ್ಕೊಂಡಿದ್ದಾರೆ, ಅಥವಾ ನಿಮ್ಮ ರಾಜಮನೆತನದಿಂದ ಬಂದಿರುವಂಥ ವ್ಯವಸ್ಥೆನ ಇದು. ಆಗ ಇದ್ದಾಗ ನಮಗೆ ಪ್ರಜಾತಂತ್ರ ಅಂತ ಯಾಕೆ ಹೇಳ್ತೀರಾ, ಸಂವಿಧಾನ ಅಂತ ಯಾಕೆ ಹೇಳ್ತೀರಾ? 100ಕ್ಕೂ 100 ಸೋಲ್ಬೇಕು ಅಲ್ಲ, ಸೋಲುತ್ತೆ. ಯಾಕಂತ ಹೇಳಿದ್ರೆ, ಸಣ್ಣ ಮಕ್ಕಳಿಗೂ ನೀವು ಕೇಳಿದ್ರು, ಹಿರಿಯರಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಮಕ್ಕಳಿಗೂ ನೀವು ಕೇಳಿದ್ರು ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಇದು ಕೇವಲ ಹೋರಾಟ ಅಲ್ಲ, ಬರೀ ಚುನಾವಣೆ ಗೆಲ್ಲೋದು ಬಿಡೋದು ಅದು ಬೇರೆ ಪ್ರಶ್ನೆ. ರಾಷ್ಟ್ರೀಯ ಪಕ್ಷ ಯಾವುದೇ ಆಗಿರಲಿ, ಬಿಜೆಪಿ ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಅಥವಾ ನಿಮ್ಮ ರೀಜನಲ್ ಪಾರ್ಟಿ JDS ಆಗಿರಲಿ, ಅಲ್ಪಸಂಖ್ಯಾತ ಕಡೆಗಣಿಸಿದ್ರೆ ಅದನ್ನು ದೊಡ್ಡ ಮಟ್ಟದಲ್ಲಿ ಬೆಲೆ ತೆರಬೇಕಾಗುತ್ತೆ ಅಂತ ಹೇಳಿ ಹೇಳೋದು.